ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಪ್ರಿಪೋಸಿಷನ್ ಯೂಸ್ಡ್ ಫಾರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟಿನ ಬಗ್ಗೆ ಹೇಳುವಾಗ ಯೂಸ್ ಮಾಡೋದು ಪ್ರಿಪೋಸಿಷನ್ ಯಾವುದು, ಅದು ಹೇಗೆ ಯೂಸ್ ಮಾಡೋದು ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಫಸ್ಟ್ ಟ್ರಾನ್ಸ್ಪೋರ್ಟೇಷನ್. ವಾಟ್ ಈಸ್ ಟ್ರಾನ್ಸ್ಪೋರ್ಟೇಷನ್? ಟ್ರಾನ್ಸ್ಪೋರ್ಟೇಷನ್ ಎಂದರೆ ಏನು? ಮೂವಿಂಗ್ ಪೀಪಲ್ ಆರ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಥಿಂಗ್ಸ್ ಆಗಲಿ ಅಲ್ಲಾದರೆ ಜನಗರಾಗಲಿ ಕೊಂಡೋಗುವುದ ಆ ಮೀಡಿಯಮಿಗೆ ಟ್ರಾನ್ಸ್ಪೋರ್ಟೇಷನ್ ಹೇಳೋದು. ಸಾಧಾರಣವಾಗಿ 3 ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಉಂಟು: ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಏರ್ ಟ್ರಾನ್ಸ್ಪೋರ್ಟ್ ಮತ್ತು ವಾಟರ್ ಟ್ರಾನ್ಸ್ಪೋರ್ಟ್. ಇದರ ಬಗ್ಗೆ ಹೇಳುವಾಗ ಒಂದೊಂದು ಟ್ರಾನ್ಸ್ಪೋರ್ಟ್ ಅಂದರೆ ವೆಹಿಕಲ್ಸ್ ಅದು ಸರಿಯಾಗಿ ವೆಹಿಕಲ್ಸಿನ ಬಗ್ಗೆ ನಾವು ಹೇಳುವಾಗ ಇಂಗ್ಲಿಷ್ನಲ್ಲಿ ಅದರ ಜೊತೆ ಒಂದು ಪ್ರಿಪೋಸಿಷನ್ಸ್ ಅಗತ್ಯವಾಗಿದೆ. ಅದು ಯೂಸ್ ಮಾಡೋದರ ಬಗ್ಗೆ ನೋಡುತ್ತೇನೆ ಇವತ್ತು. ಸಾಧಾರಣವಾಗಿ ವೆಹಿಕಲ್ಸಿನ ಬಗ್ಗೆ ಹೇಳುವಾಗ ಯೂಸ್ ಮಾಡೋದು ಪ್ರಿಪೋಸಿಷನ್ ಬೈ, BY, ಬೈ. ನೋಡಿ ಎಕ್ಸಾಂಪಲ್ಸ್ ನೋಡುವಾಗ ಬೈ ಬಸ್, ಬೈ ಕಾರ್, ಬೈ ಶಿಪ್, ಬೈ ಏರೋಪ್ಲೇನ್, ಬೈ ಬೋಟ್, ಬೈ ಟ್ರಕ್, ಇದೇ ಥರ ಬರುತ್ತದೆ. ಯಾವುದು ವೆಹಿಕಲ್ ಆದರೆ ಸಹ ನಮಗೆ ಬೈ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಎಕ್ಸಾಂಪಲ್ಸ್ ನೋಡಿ: ರಾಜ್ ಈಸ್ ಗೋಯಿಂಗ್ ಟು ಆಫೀಸ್ ಬೈ ಟ್ರೈನ್, ವಿವೇಕ್ ಈಸ್ ಗೋಯಿಂಗ್ ಟು ಸ್ಕೂಲ್ ಬೈ ಬೈಸಿಕಲ್, ಸ್ಟೂಡೆಂಟ್ಸ್ ವೆಂಟ್ ಟು ಟ್ರಿಪ್ ಬೈ ಬಸ್. ನೋಡಿ ಇದರಲ್ಲಿ ಎಲ್ಲ ಬೈ ಯೂಸ್ ಮಾಡಿದೆ: ಬೈ ಟ್ರೈನ್, ಬೈ ಬೈಸಿಕಲ್, ಬೈ ಬಸ್. ಇದೇ ಥರ ನಾವು ಸ್ವಲ್ಪ ಗಮನವಿಟ್ಟು ನೋಡುವಾಗ ಬೇರೆ ಒಂದೆರಡು ಪ್ರಿಪೋಸಿಷನ್ಸ ವೆಹಿಕಲ್ಸ್ ಬಗ್ಗೆ ಯೂಸ್ ಮಾಡುವಾಗ, ವೆಹಿಕಲ್ಸಿನ ಜೊತೆ ಯೂಸ್ ಮಾಡುವಾಗ ನಮಗೆ ಸಾಧ್ಯವಾಗುತ್ತದೆ. ಅದು ಯಾವುದಂದರೆ, ಪ್ರಿಪೋಸಿಷನ್ಸ್ ಫಾರ್ ಟ್ರಾನ್ಸ್ಪೋರ್ಟ್ನಲ್ಲಿ ಬೈ ಮಾತ್ರವಲ್ಲ ಇನ್ ಮತ್ತು ಓನ್ ಸಹ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಎಕ್ಸಾಂಪಲ್ಸ್: ಸುನಿಲ್ ಗೋಯಿಂಗ್ ಟು ಸ್ಕೂಲ್ ಬೈ ಬಸ್, ರಾಸಿ ಗೋಯಿಂಗ್ ಟು ಕಾಲೇಜ್ ಇನ್ ಹಿಸ್ ಕಾರ್, ಸಂಜು ವೆಂಟ್ ಟು ಸ್ಕೂಲ್ ಆನ್ ಎ ಬೈಸಿಕಲ್. ಇದರಲ್ಲಿ ಎಲ್ಲ ಗಾಡಿ ಬಂದಿದೆ, ಬಸ್, ಕಾರ್, ಬೈಸಿಕಲ್ ಬಂದಿದೆ. ಆದರೆ ಸಹ ನಾವು ಯೂಸ್ ಮಾಡಿದ ಪ್ರಪೋಸಿಷನ್ ಬೈ, ಇನ್, ಆನ್. ಬೈ ಬಸ್, ಇನ್ ಹಿಸ್ ಕಾರ್, ಆನ್ ಎ ಬೈಸಿಕಲ್. ಓಕೆ, ಸೊ ಇದು ಹೇಗೆ ಡಿಫ್ರೆನ್ಸ್ ಅದು ಹೇಗೆ ಯೂಸ್ ಮಾಡೋದು ಅದರ ಬಗ್ಗೆ ನೆಕ್ಸ್ಟ್ ಹೇಳುತ್ತೇನೆ. ಪ್ರಿಪೋಸಿಷನ್ಸ್ ಅಲ್ಲಿ ಬೈ ಮಾತ್ರವಲ್ಲ ಇನ್ ಮತ್ತು ಆನ್ ಮಾಡಲಿಕ್ಕೆ ಸಾಧ್ಯವಾಗುವುದನ್ನು ಹೇಳಿದೆ. ಯಾವಾಗ? ಸಮಟೈಮ್ಸ್ ವಿ ಹ್ಯಾವ್ ಟು ಯೂಸ್ ಆನ್ ಆ್ಯಂಡ್ ಇನ್. ವೆನ್ ಫಾರ್ ಓಪನ್ ವೆಹಿಕಲ್ಸ್ ಲೈಕ್ ಅ ಸ್ಕೂಟರ್, ಬೈಕ್, ಸೈಕಲ್ ಎಕ್ಸೆಟ್ರಾ ವಿ ಹ್ಯಾವ್ ಟು ಯೂಸ್ ಆನ್. ಇದೇ ಥರ ಓಪನ್ ವೆಹಿಕಲ್ಸ್ ಬರುವಾಗ ಆನ್ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ: ಆನ್ ಎ ಬೈಸಿಕಲ್, ಆನ್ ಎ ಮೋಟರ್ ಬೈಕ್, ಆನ್ ಎ ಸ್ಕೂಟರ್. ಇದಲ್ಲದೆ ಆನ್ ಮಾಡೋದು ಯಾವಾಗ ಅಂದರೆ, ಪ್ರಿಪೋಸಿಷನ್ ಆನ್ ಯೂಸ್ ಮಾಡೋದು ಯಾವಾಗ? ದ ವೆಹಿಕಲ್ಸ್ ಇನ್ ವಿಚ್ ವಿ ಕ್ಯಾನ್ ಫ್ರೀಲಿ ಸ್ಟ್ಯಾಂಡ್ ಆರ್ ವಾಕ್. ಇನ್ ದಿಸ್ ಕೇಸ್ ವಿ ಕ್ಯಾನ್ ಯೂಸ್ ಆನ್. ಅಂದರೆ ನಮಗೆ ಫ್ರೀಯಾಗಿ ನಿಲ್ಲಲಿಕ್ಕೆ ಮತ್ತು ನಡೀಲಿಕ್ಕೆ ಸಾಧ್ಯವಾಗುವ ಥರ ವೆಹಿಕಲ್ಸ್, ಅದರ ಬಗ್ಗೆ ಹೇಳುವಾಗ ನಮಗೆ ಆನ್ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಎಕ್ಸಾಂಪಲ್: ಬಸ್, ಟ್ರೈನ್, ಶಿಪ್, ಏರೋಪ್ಲೇನ್ ಎಕ್ಸೆಟ್ರಾ. ಸೆಂಟೆನ್ಸಲ್ಲಿ ನೋಡುವಾಗ ದೇ ವರ್ ಸಿಟ್ಟಿಂಗ್ ಆನ್ ದ ಬಸ್, ಯು ಆರ್ ಆನ್ ಎ ಪ್ಲೇನ್, ಐ ಆಮ್ ಆನ್ ಎ ಟ್ರೈನ್, ಶಿ ಈಸ್ ಟ್ರಾವೆಲಿಂಗ್ ಆನ್ ಎ ಶಿಪ್. ಇಲ್ಲಿ ನೋಡಿ, ಆನ್ ದಿ ಬಸ್, ಆನ್ ಎ ಪ್ಲೇನ್, ಆನ್ ಎ ಟ್ರೈನ್, ಆನ್ ಎ ಶಿಪ್ ಯಾವಾಗ ಬಂದಿದೆ? ನಮಗೆ ಇದೇ ಥರ ಫ್ರೀಯಾಗಿ ನಡೀಲಿಕ್ಕೆ ಅಲ್ಲದೆ ನಿಲ್ಲಲಿಕ್ಕೆ ಸಾಧ್ಯವಾಗುವ ಥರ ಗಾಡಿದ ವಿಷಯದಲ್ಲಿ ಹೇಳುವಾಗ ನಮಗೆ ಅದರಲ್ಲಿ ಆನ್ ಯೂಸ್ ಮಾಡಬೇಕಿತ್ತು. ಪ್ರಿಪೋಸಿಷನ್ ಇನ್ ಪ್ರಿಪೋಸಿಷನ್ ಯೂಸ್ ಮಾಡೋದು ಯಾವಾಗ ಅಂದರೆ, ದ ವೆಹಿಕಲ್ಸ್ ವಿಚ್ ವಿ ಕ್ಯಾನಾಟ್ ಸ್ಟ್ಯಾಂಡ್ ಆರ್ ವಾಕ್ ಫ್ರೀಲಿ. ಫ್ರೀಯಾಗಿ ನಿಲ್ಲಲಿಕ್ಕೆ ನಡೀಲಿಕ್ಕೆ ಸಾಧ್ಯವಾಗುವುದಿಲ್ಲದ ಗಾಡಿದ ಬಗ್ಗೆ ಹೇಳುವಾಗ ಅದರಲ್ಲಿ ನಾವು ಇನ್ ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್: ಕಾರ್, ಟ್ರಕ್, ಹೆಲಿಕಾಪ್ಟರ್, ಟ್ಯಾಕ್ಸಿ, ಆಟೋ, ವ್ಯಾನ್ ಎಕ್ಸೆಟ್ರಾ. ಎಕ್ಸಾಂಪಲ್ ಸೆಂಟೆನ್ಸ್ನಲ್ಲಿ ನೋಡುವಾಗ ಐ ಆಮ್ ಇನ್ ದ ಕಾರ್, ಹಿ ಈಸ್ ಇನ್ ಎ ಟ್ಯಾಕ್ಸಿ, ದೇ ವರ್ ಇನ್ ದ ವ್ಯಾನ್. ಇದೇ ಥರ ಯೂಸ್ ಮಾಡಿದ್ದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವಾಗ ತಪ್ಪಿಲ್ಲದೆ ಇದು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇಷ್ಟು ಟೈಮ್ ನಾವು ಹೇಳಿದ್ದು ಗಾಡಿದ ಬಗ್ಗೆ, ವೆಹಿಕಲ್ಸ್ನಲ್ಲಿ ಟ್ರಾವೆಲ್ ಮಾಡೋದ್ರ ಬಗ್ಗೆ ಹೇಳಿದ್ದು. ಈಗ ನೆಕ್ಸ್ಟ್ ನೋಡಿ: ವೆನ್ ಟ್ರಾವೆಲಿಂಗ್ ಆನ್ ಆರ್
ಆರ್ ವಿತ್ ಆನ್ ಅನಿಮಲ್. ಅನಿಮಲ್ಸಿನ ಬಗ್ಗೆ ಹೇಳುವಾಗ ಪ್ರಿಪೋಸಿಷನ್ ಆನ್ ಈಸ್ ಜನರಲಿ ಯೂಸ್ಡ್. ಸಾಧಾರಣವಾಗಿ ಆನ್ ಪ್ರಿಪೋಸಿಷನ್ ಯೂಸ್ ಮಾಡೋದು. ಐ ರೈಡ್ ಆನ್ ಎ ಹೋರ್ಸ್. ಎಕ್ಸಾಂಪಲ್ಸ್ ಸೆಂಟೆನ್ಸ್ನಲ್ಲಿ ಕಲಿಯುವಾಗ ಸ್ವಲ್ಪ ಜಾಸ್ತಿಯಾಗಿ ನಮಗೆ ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಅದಕ್ಕಾಗಿ ಎಕ್ಸಾಂಪಲ್ಸ್ ನೋಡುವಾಗ ಐ ರೈಡ್ ಆನ್ ಎ ಹೋರ್ಸ್, ಶಿ ಟ್ರಾವೆಲ್ಡ್ ಆನ್ ಎ ಕ್ಯಾಮಲ್, ಹಿ ಕೇಮ್ ಆನ್ ಆನ್ ಎಲಿಫೆಂಟ್. ಇದೇ ಥರ ನೋಡಿ, ಹೋರ್ಸ್, ಕ್ಯಾಮಲ್, ಎಲಿಫೆಂಟ್ ಈ ಆನಿಮಲ್ಸಿನ ಬಗ್ಗೆ ಎಲ್ಲ ಹೇಳುವಾಗ ಓನ್ ಯೂಸ್ ಮಾಡಿದೆ. ಓಕೆ, ಈಗ ಇವತ್ತಿನ ಕ್ಲಾಸ್ ಸಮರೈಸ್ ಮಾಡುವಾಗ ಹೇಗಿರುತ್ತದೆ ಎಂದು ನೋಡೋಣ. ಫಾರ್ ವೆಹಿಕಲ್ಸ್, ಸಾಧಾರಣವಾಗಿ ಇನ್ ಜನರಲ್ ಸಾಧಾರಣವಾಗಿ ವೆಹಿಕಲ್ಸಿನ ಬಗ್ಗೆ ಹೇಳುವಾಗ ಯೂಸ್ ದ ಪ್ರಿಪೋಸಿಷನ್ ಬೈ. ಬೈ ಬಸ್, ಬೈ ಕಾರ್, ಬೈ ಪ್ಲೇನ್. ಇದೇ ಥರ ಯಾವ ವೆಹಿಕಲ್ ಆದರೆ ಅದಕ್ಕೆ ಬೈ ಯೂಸ್ ಮಾಡುತ್ತದೆ. ಓಕೆ, ಆದರೆ ಅದರಲ್ಲಿ ಕೆಲವು ಕಂಡೀಷನ್ಸ್ ಉಂಟು. ಫಾರ್ ಸ್ಮಾಲ್ ವೆಹಿಕಲ್ಸ್ ಹೇಳಿದರೆ ಫ್ರೀ ಆಗಿ ನಿಲ್ಲಿಲಿಕ್ಕೆ ನಡಿಲಿಕ್ಕೆ ಆಗುವುದಿಲ್ಲದ ಥರ ಗಾಡಿ. ಅದೇ ಥರ ಗಾಡಿಗೆ ಪ್ರಿಪೋಸಿಷನ್ ಇನ್ ಎ ಕಾರ್, ಇನ್ ಎ ಟ್ಯಾಕ್ಸಿ, ಇನ್ ಎ ವ್ಯಾನ್, ಇನ್ ಎ ಕ್ಯಾಬ್ ಹಾಗೆಲ್ಲ ಹೇಳುತ್ತದೆ. ನೆಕ್ಸ್ಟ್ ಫಾರ್ ಬಿಗ್ ವೆಹಿಕಲ್ಸ್ ಹೇಳಿದರೆ ಅದರಲ್ಲಿ ಫ್ರೀ ಆಗಿ ನಿಲ್ಲಿಲಿಕ್ಕೆ ನಡೀಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ಥರ ವೆಹಿಕಲ್ಸಿನ ಬಗ್ಗೆ ಹೇಳುವಾಗ ಯೂಸ್ ದ ಪ್ರಿಪೋಸಿಷನ್ ಆನ್ ಎ ಬಸ್, ಆನ್ ಎ ಟ್ರೈನ್, ಆನ್ ಆನ್ ಏರೋಪ್ಲೈನ್, ಆನ್ ಎ ಶಿಪ್ ಎಕ್ಸೆಟ್ರಾ. ಓಕೆ, ಫಾರ್ ಆನಿಮಲ್ಸ್ ಅಂದರೆ ನಡೆಯುವುದ ಲೆಕ್ಕದಲ್ಲಿ, ಕಾಲಿನಲ್ಲಿ ನಡೆಯುವುದ ಲೆಕ್ಕದಲ್ಲಿ ಹೇಳುವುದು. ಆನಿಮಲ್ಸ್ನ ಹೇಳುವಾಗ ಹಾಗೆ ಬರ್ತದೆ. ಅದೇ ಥರ ಸಮ್ಟೈಮ್ಸ್ ಈ ಆನಿಮಲ್ಸಿನ ಬಗ್ಗೆ ಮಾತ್ರ ಅಲ್ಲ, ಆನ್ ಫೂಟ್ ಸಹ ಬರ್ತದೆ. ಓಕೆ, ನಾವೊಂದು ಕಾಲಲ್ಲಿ ನಡೆಯುವುದು, ಗಾಡಿ ಇಲ್ಲದ್ರೆ ಕಾಲಲ್ಲಿ ನಡೆಯುವುದು, ಹಾಗೆ ಹೇಳುವಾಗ ಸಹ ಯೂಸ್ ದ ಪ್ರಿಪೋಸಿಷನ್ ಆನ್ ಎ ಹೋರ್ಸ್, ಆನ್ ಆನ್ ಎಲಿಫೆಂಟ್, ಆನ್ ಎ ಡೋಂಗಿ ಎಕ್ಸೆಟ್ರಾ. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಈ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ಇದರಲ್ಲಿ ಈ ಥರ ಬರುವಾಗ ಜಾಸ್ತಿ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ, ಮತ್ತೆಲ್ಲವರಿಗೊಂದು ಎನ್ಕರೇಜ್ ಮಾಡಿ. ನೀವು ಸಹ ಪ್ರಾಕ್ಟೀಸ್ ಮಾಡುವಾಗ ಮಾತ್ರವೇ ಅದು ಸರಿಯಾಗಿ ಅರ್ಥ ಮಾಡಿಕೊಂಡು ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ಮಾರ್ಕ್ ಸ್ಕೋರ್ ಮಾಡಬೇಕಾದ್ರೆ ಸಹ ನಿಮಗೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳುವಾಗ ಫುಲ್ ಕನ್ಫ್ಯೂಸ್ ಆಗ್ತದೆ, ಇನ್ ಬೇಕಾ, ಓನ್ ಬೇಕಾ, ಬೈ ಬೇಕಾ. ಓಕೆ, ಸೊ ಈ ಕ್ಲಾಸ್ನಲ್ಲಿ ಚಂದವಾಗಿ ಕ್ಲಾಸ್ ಮಾಡಿದೆ ಅಂತ ನಾನು ನೆನೆಸ್ತದೆ. ಸೊ ಈಗ ಸ್ಟಾಪ್ ಮಾಡ್ತೇನೆ. ಓಕೆ, ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.